ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಏನಪ್ಪಾ ಅಂದ್ರೆ ಈಗ ಮತ್ತೆ ಮಿಡ್ ವೀಕ್ ಎಲಿಮಿನೇಷನ್ ಖಚಿತವಾಗ್ಲೂ ಕೂಡ ಇದೆ ಅಂತ ಹೇಳಿ ಬಿಗ್ ಬಾಸ್ ಕಡೆಯಿಂದನೂ ಕೂಡ ಅಪ್ಡೇಟ್ ಬಂದಿರುವಂತದ್ದು. ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರು ಹೋಗ್ತಾರೆ ಮತ್ತೆ ಅದರ ಜೊತೆಯಲ್ಲಿ ಈಗ ಪ್ರೋಮೋದಲ್ಲಿ ಏನೇನಾಗಿದೆ ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಮೊದಲನೇದಾಗಿ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಸೇವ್ ಆಗಲಿಕ್ಕೆ ಆಟದಲ್ಲಿ ಒಳ್ಳೆ ಪ್ರದರ್ಶನ ತೋರಿಸಬೇಕು. ಮತ್ತೆ ಆ ಟಾಸ್ಕ್ ಅನ್ನ ಕೊಟ್ಟಿರ್ತಕ್ಕಂಥ ಟಾಸ್ಕ್ ನಲ್ಲಿ ಏನೊಂದು ಮೇಲ್ಗಡೆ ಫುಲ್ ಜಾರ್ತಾ ಇರುತ್ತೆ, ಅದನ್ನ ಮೇಲ್ ಹತ್ಬಿಟ್ಟು ಹೋಗಬೇಕು. ಅದರ ಜೊತೆಯಲ್ಲಿ ಯಾರ ಒಂದು ಬುಟ್ಟಿಗೆ ಮರದ ತುಂಡುಗಳು ಹೆಚ್ಚು ತುಂಬುತ್ತವೋ ಅವರು ಕೂಡ ಟಾಸ್ಕ್ ನಲ್ಲಿ ಸೋಲುವಂತ ಸಾಧ್ಯತೆ ಇರುತ್ತೆ. ಅಲ್ಲಿ ಭವ್ಯ ಮತ್ತೆ ಮೋಕ್ಷಿತ ಅವರು ಇಬ್ರು ಪ್ಲಾನ್ ಮಾಡಿಕೊಂಡು ರಜತ್ ಅವರ ಬುಟ್ಟಿಗೆ ಎಲ್ಲ ತುಂಬಿಸ್ತಾ ಇರ್ತಾರೆ, ಓಕೆನಾ? ಇದು ಎಲ್ಲೋ ಒಂದ್ ಕಡೆ ರಜತ್ ಅವರಿಗೆ ಮತ್ತೆ ತ್ರಿವಿಕ್ರಮ್ ಕೂಡ ಮೋಕ್ಷಿತ ಮತ್ತೆ ಭವ್ಯ ಸೇರ್ಕೊಂಡು ಮಾಡಿರ್ತಕ್ಕಂಥ ಪ್ಲಾನ್ ಬಗ್ಗೆ ಟ್ರಿಗರ್ ಆಗಿ ಮಾತಾಡ್ತಾರೆ. ಇದು ಪ್ರೋಮೋದಲ್ಲಿ ಇರ್ತಕ್ಕಂಥ ಮೇಜರ್ ಹೈಲೈಟ್ಸ್, ಓಕೆನಾ? ಮತ್ತೆ ನಿನ್ನೆ ಎಪಿಸೋಡ್ ಅಲ್ಲಿ ನೋಡೋದಕ್ಕೆ ಹೋದರೆ ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರ್ತಕ್ಕಂಥದ್ದು ಇದು ಎಕ್ಸ್ಪೆಕ್ಟೆಡ್. ಆಕ್ಚುಲಿ ತುಂಬಾ ವಾರಗಳಿಂದ ಬಾಟಮ್ಗೆ ಬಂದಿರತಕ್ಕಂಥ ಚೈತ್ರ ಅವರು ಮನೆಯಿಂದ ಹೋಗುವಂಥದ್ದು ಎಕ್ಸ್ಪೆಕ್ಟೆಡ್ ಇಷ್ಟು. ಬಟ್ ಆದ್ರೆ ಪರ್ಫೆಕ್ಟ್ ಆಗಿ ಆಡಿದ್ರು ಚೈತ್ರ ಅವರು. ಲಾಸ್ಟ್ ಕೊನೆ ಹಂತದಲ್ಲಿ ಉತ್ತಮ ತಗೊಂಡ್ರು, ಅವರಿಗೂ ಕೂಡ ಖುಷಿ ಆಯ್ತು. ಆಕ್ಚುಲಿ ಚೈತ್ರ ಅವ್ರು ಹೋಗಿದ್ದು ಯಾರಿಗೂ ಕೂಡ ಅಷ್ಟೊಂದು ಅಂದ್ರೆ ಚೈತ್ರ ಅವ್ರು ಹೋಗುವಂತ ಸಮಯದಲ್ಲಿ ಬೇಜಾರಾಯ್ತು. ಪಾಪ ಇಷ್ಟು ದಿನ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರು, ಅವ್ರದ್ದೇ ಶೈಲಿಯಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರು ಅಂತ ಹೇಳ್ಬೋದು. ಬಟ್ ಆದ್ರೆ ಇಲ್ಲಿವರೆಗೂ ಸಹ ಏನ್ ಎಲಿಮಿನೇಷನ್ ಆಗಿ ಹೋಗಿದ್ದಾರೆ ಅವ್ರದ್ದು ಒಂಥರ ಆಟ. ಆದ್ರೆ ಈಗಿಂದ ಮಿಡ್ ವೀಕ್ ಎಲಿಮಿನೇಷನ್ ಆಗಿರ್ಬೋದು, ಈಗಿಂದ ಮುಂದೆ ಎಲಿಮಿನೇಷನ್ ಇದೆಯಲ್ಲ, ಇದು ಮಾತ್ರ ಭಾರಿ ಟಫ್ ಆಗಿದೆ. ಯಾಕೆ ಅಂದ್ರೆ ಒಬ್ಬೊಬ್ರು ಸಹ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಗೌತಮಿ ಅವರಾಗಿರ್ಬೋದು, ಭವ್ಯ ಅವರಾಗಿರ್ಬೋದು, ಮೋಕ್ಷಿತ್ ಅವರಾಗಿರ್ಬೋದು, ಮಂಜು ಅವರಾಗಿರ್ಬೋದು, ಈ ಒಂದಿಷ್ಟು ಜನರಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆಗುವಂತ ಸಾಧ್ಯತೆ ಇದೆ, ಓಕೆನಾ? ಹನುಮಂತು, ತ್ರಿವಿಕ್ರಮ್, ರಜತ್ ಈಗ ಆಲ್ರೆಡಿ ಟಾಪ್ 3 ಅಂತ ಮೈಂಡ್ ಸೆಟ್ ಆಗಿ ಹೋಗಿದೆ. ನೋಡೋಣ ಮುಂದೆ ಯಾರಾಗ್ತಾರೆ ಅಂತ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಧನ್ಯವಾದಗಳು.